ವಿಶ್ವಾಸಕ್ಕೆ ಹೇಳಿ ಧಿಕ್ಕಾರ. ಹೇಮಂತ್ ವಿಶ್ವಾಸಕ್ಕೆ ಹೇಳಿ ಧಿಕ್ಕಾರ. ದಲಿತ ಮೇರು ನಾಯಕ ಎಐಸಿಸಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಶರ್ಮಾ ಅವರು ನಿಂದಿಸಿದ್ದನ್ನು ವಿರೋಧಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಮೆರವಣಿಗೆ ಮುಖಾಂತರ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸಾಗಿದ ಪ್ರತಿಭಟನಾಕಾರರು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬಳಿಕ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಸಚಿನ್ ಸಿರುವಾಳ, ರಾಜು ಜಾನೆ ಹಾಗೂ ಅಶೋಕ್ ವೀರನಾಯಕ ಮತ್ತು ದಲಿತ ಸಮುದಾಯದ ಹಿರಿಯ ಮುಖಂಡರು ಭಾಗವಹಿಸಿದ್ರು. ಸೂರ್ಯಕಾಂತ್ ಡಿ ಶರ್ಮಾ, ಕಲಬುರಗಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅಸ್ಸಾಂನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿಶ್ವಾಸ್ ಅವರು ಏನು ನಮ್ಮ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅದು ಇಡೀ ನಮ್ಮ ದಲಿತ ಸಮುದಾಯಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ. ಇದರ ಒಂದು ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ, ಇವರು ದಲಿತ ಸಮುದಾಯಕ್ಕೆ ಯಾವ ರೀತಿಯಾಗಿ ಮನಸ್ಮೃತಿಯಲ್ಲಿ ಚಾತುರ್ವರ್ಣ್ಯದ ವ್ಯವಸ್ಥೆಯನ್ನ ಬಿಜೆಪಿ ಹಾಗೂ RSS ಅಳವಡಿಸಿಕೊಂಡಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಆ ನಿಟ್ಟಿನಲ್ಲಿ ಒಂದು ಶೂದ್ರ ಜಾತಿಗೆ ಸಂಬಂಧಪಟ್ಟವರು ಇಡೀ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನ ಸಹಿಸಕ್ಕಾಗದೆ ಅವ್ರು ಏನು ಒಂದು ಉನ್ನತ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ, ಅದನ್ನ ಅವರು ಸಹಿಸೋದಿಲ್ಲ. ಆ ಸಹಿಸದೇ ಇರತಕ್ಕಂಥ ಒಂದು ರೀತಿ ಯಾವ ರೀತಿಯಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏಕವಚನದಲ್ಲಿ ಹುಚ್ಚಿಡಿದಿದೆ ಅವರಿಗಂತ ಹೇಳುವ ಮೂಲಕ ಅವರ ಒಂದು ಮನಸ್ಥಿತಿಯನ್ನ ತೋರಿಸಿದೆ. ಈ ಮನಸ್ಥಿತಿ ಏನಿದೆ, ಇಡೀ ರಾಷ್ಟ್ರಾದ್ಯಂತ ಏನು ಶೋಷಿತರ ವರ್ಗಗಳಿದ್ದಾವೆ, ಎಲ್ಲ ಜನರಿಗೆ, ಎಲ್ಲ ದಲಿತ ಸಮುದಾಯಕ್ಕೆ ಒಂದು ತುಂಬಲಾಗದಂತ ಒಂದು ನೋವಾಗಿದೆ. ಈ ನೋವಿಗೆ ಕೂಡಲೇ ಅವರು ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದೇ ಇದ್ದಂತಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಷ್ಟ್ರಾದ್ಯಂತ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಹೇಳಕ್ಕೆ. ಇನ್ನೊಬ್ರು ಬಿಜೆಪಿ ವಿರೋಧ ಸ್ವಾಮಿ ಅವರು ಏನಿದ್ದಾರೆ, ಅವರು ಬಿಜೆಪಿ RSS ನ ಚಡ್ಡಿ ಹೊರೋಕ್ಕಿಂತ ಮುಂಚೆ, ತಲೆ ಮೇಲೆ RSS ನ ಚಡ್ಡಿ ಹೊರೋಕ್ಕಿಂತ ಮುಂಚೆ ಅವರು ಒಬ್ಬ ದಲಿತ ಕುಟುಂಬದವರಾಗಿದ್ರು. ಅವರು ದಲಿತ ಪರವಾಗಿದ್ರು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನ ಫಾಲೋ ಮಾಡ್ತಕ್ಕಂಥವ್ರಾಗಿರ್ಬೋದು. ಯಾವತ್ತಿನ ದಿವಸ ಅವ್ರು RSS ಚಡ್ಡಿಯನ್ನ ತಲೆ ಮೇಲೆ ಹೊತ್ಕೊಂಡ್ರು, ಅವತ್ತಿನಿಂದ RSS ಐಡಿಯಾಲಜಿ ಏನಿದೆ ಅದನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ನಮ್ಮ ಸಮುದಾಯದವರು ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಹೇಳಕ್ಕೆ